ಸೊ ನಮಗೆಲ್ಲ ಇರೋಂಥ ಒಂದು ಸಾಮಾನ್ಯವಾದ ಪ್ರಶ್ನೆ ಅಂತಂದರೆ, ನಮ್ಮ ದುಡಿಮೆನಲ್ಲಿ ಸಂಪಾದನೆಯಲ್ಲಿ ಎಷ್ಟು ಪರ್ಸೆಂಟ್ ಉಳಿತಾಯ ಮಾಡಬೇಕು ಅಂತ. ಸೊ ಅದಕ್ಕೆ ನಿರ್ದಿಷ್ಟವಾದ ಆನ್ಸರ್ ಇಲ್ಲ. ಅದು ಯಾವಾಗಲೂ ನಮ್ಮ ಗುರಿ ಏನಿರುತ್ತೆ, ಆ ಗುರಿ ಎಷ್ಟು ದೊಡ್ಡದಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಗುರಿಗೆ 1,00,000 ಬೇಕಿದೆ ಅಂತಂದರೆ ಅದನ್ನು 1 ವರ್ಷದಲ್ಲಿ ಸಾಧಿಸಬೇಕು ಅಂತಿದ್ದರೆ ನೀವು ಇವತ್ತು ಅದನ್ನು ಡಿಸೈಡ್ ಮಾಡಬೇಕು ಎಷ್ಟು ಪರ್ಸೆಂಟ್ ಉಳಿಸ್ಬೇಕು ಅಂತ. ಸಾಮಾನ್ಯವಾಗಿರೋಂಥ ರೂಲ್ಸ್ ಏನಂದರೆ, ನೀವು 100 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ರೆ 20 ರೂಪಾಯಿ ಆದರೂ ಕನಿಷ್ಠ ಉಳಿಸ್ಬೇಕು, ಅದನ್ನು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಬೇಕು ಅಂತ. ಸೊ ತುಂಬ ಜನ ಅಂದ್ಕೊತಾರೆ 5% ಉಳಿತಾಯ ಮಾಡಿದ್ರೆ ಸಾಕು ಅಂತ, ಇನ್ನು ಕೆಲವರು ಅಂದ್ಕೊತಾರೆ 50% ಉಳಿತಾಯ ಮಾಡಿದ್ರೆ ಸಾಕು ಅಂತ. ಸೊ ಇದು ಯಾವುದೇ ಸಾಮಾನ್ಯವಾದ ನಿಯಮ ಎಲ್ಲರಿಗೂ ಅಪ್ಲೈ ಆಗಲ್ಲ. ನಿಮ್ಮ ಗುರಿ ಏನಿದೆ, ನಿಮ್ಮ ಸಂಪಾದನೆ ಏನಿದೆ, ನಿಮ್ಮ ಖರ್ಚು ಎಷ್ಟಿದೆ ಅನ್ನೋದ್ರ ಮೇಲೆ ನೀವು ಅದನ್ನು ತೀರ್ಮಾನ ಮಾಡಿ. ಬಟ್ ಉಳಿತಾಯ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಗುರಿ ಇಟ್ಕೊಳ್ಳೋದು ಮಾತ್ರ ಮರಿಬೇಡಿ. ಗುರಿ ಇರಲಿಲ್ಲ ಅಂತಂದರೆ ನಿಮ್ಮ ಉಳಿತಾಯ ಬಹಳ ದಿನ ನಡೆಯಲ್ಲ. ಸೊ ನಿಮ್ಮ ಉಳಿತಾಯ ದೀರ್ಘಕಾಲ ಇರಬೇಕು ಅಂತಂದರೆ ನಿಮ್ಮ ಹತ್ರ ಗುರಿ ಇರಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋಂಥ ತೀರ್ಮಾನ ಮಾಡಿರಬೇಕು. ಸೊ ನೆಕ್ಸ್ಟ್ ಪ್ರಶ್ನೆ ಬರೋದು, ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಿದ್ರೆ ಸೇಫು, ಎಲ್ಲಿ ಹೂಡಿಕೆ ಮಾಡಿದ್ರೆ ಸೇಫ್ ಅಲ್ಲ ಅಂತ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.